Hi guys, good morning. Welcome back to our YouTube channel ಪ್ರವಾಸ ಜೀವನ ಜೋವಿಲ್ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲ? ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ನಾವು ವ್ಲಾಗನ್ನು ಆಲ್ರೆಡಿ ರೆಕಾರ್ಡ್ ಮಾಡಿಟ್ಟಿದ್ದೇವೆ. ಸೊ ಅದನ್ನು ಅಪ್ಲೋಡ್ ಮಾಡೋ ಮುಂಚೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ಇವತ್ತು ಫಿಶ್ ಕಟ್ಟಿಂಗ್ ಮತ್ತು ಅಪ್ಪ ಫಿಶ್ ತರಲಿಕ್ಕೆ ಹೋಗಿದ್ರು. ಆ ವಿಡಿಯೋ ಮಾಡಿದ ತುಂಬ ಫನ್ನಿ ಇದೆ. ಫನ್ನಿ ಅಂತ ಹೇಳಿ ನಾವು ಫನ್ನಿಯಾಗಿ ಮಾಡಿದ್ದಲ್ಲ, ಆ್ಯಕ್ಚುಲಿ ಅದು ಎಂತ ಹೇಳ್ತಾರೆ, ನ್ಯಾಚುರಲ್ ಆಗಿ ಫನ್ನಿ ಆಯಿತು. ನಾವು ಅದು ನಮ್ಮ ಕಾನ್ವರ್ಸೇಷನಲ್ಲಿ. ಸೊ ಆ ನಮ್ಮ ಈ ವ್ಲಾಗನ್ನು ಫುಲ್ ನೋಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಅಮ್ಮ ಪತ್ರೊಡೆ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಆಟಿಯಲ್ಲಿ ಮಾಡ್ತಾರೆ, ಬಟ್ ನಮಗೆ ಸಿಗೋದಿಲ್ಲ ಅಲ್ಲ, ನನಗೆ ಇಷ್ಟ ಪತ್ರೊಡೆ ಅಂದರೆ. ಸೊ ಅಮ್ಮ ಮಾಡಿದ್ದಾರೆ, ಅದು ಕೂಡ ನಾವು ನಿಮಗೆ ತೋರಿಸ್ತೇವೆ. ಸೊ ನಮ್ಮ ವ್ಲಾಗೆಲ್ಲ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ತುಂಬ ಅಪ್ರಿಸಿಯೇಷನ್ ಬರ್ತಾ ಇದೆ ನಮಗೆ. ಒಳ್ಳೆ ಆಗ್ತದೆ, ನೀವು ಮಾತಾಡೋದೆಲ್ಲ ಚೆಂದ ಆಗ್ತದೆ ಅಂತ. ಮತ್ತು ನಿಮ್ಮದು ಬೇರೆ ಏನೇ ಸಜೆಷನ್ಸ್ ಎಲ್ಲ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಮಗೆ ಹೇಳಿ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಹ ಮುಂದೆ ಒಳ್ಳೆ ಕಂಟೆಂಟ್ಸ್ಗಳನ್ನು ನಾವು ಕೊಡ್ತೇವೆ. ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ನ್ಯೂ ವ್ಲಾಗ್ ಎಲ್ಲ ನಾವು ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬೇಕಾದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನೋಡಿ ಗಾಯ್ಸ್, ಇವತ್ತು ಅಪ್ಪ ಮೀನು ತಂದಿದ್ದಾರೆ ಮಲ್ಪೆಯಿಂದ. ಇಷ್ಟು ಉದ್ದ, ಬಾತ್ ಸಹಿ ಇದು ನನ್ನಷ್ಟೇ ಉದ್ದ ಉಂಟಾ ಅಂತ. ಗಟ್ಟಿ ವಾಸ್ಲಿ ಅಂಜಲ್ ಕಿಂಗ್ ಫಿಶ್. ಆರ್ ಯು ಕಾಮಿಡಿ ಮೀ? ನೋಡಿ ಗೈಸ್, ಇಲ್ಲಿ ಅಪ್ಪ ಮಗನಿಗೆ ಮೀನು ಕಟ್ ಮಾಡೋದು ಹೇಳಿಕೊಡ್ತಾ ಇದ್ದಾರೆ ಹೇಗೆ ಅಂತ. ನೋಡಿ, ಅವರು ಚಂದ ನೋಡ್ತಿದ್ದಾರೆ, ನನ್ನ ಹಸ್ಬೆಂಡ್. रुको जरा सबर करो. ಅಪ್ಪ ಮಾತಾಡ್ತಾರೆ. ಹಲ್ವಾ ಅಂತೆ, ಹಲ್ವಾ ತಿನ್ನುವ ಹಲ್ವಾ ಅಲ್ಲ. ಅದು ತಿನ್ನುದೆ ಮೀನು ಮಾತ್ರ. ಪಾಂಫ್ರೆಟ್ जाता का थोड़ा ही ಅದು ಬಂಗುಡೆ ಮತ್ತೆ ಅಡೆಮೀನು ನೋಡಿರಿ. ಮ್ಯೂಸಿಕ್ ನಾಯಿ ಕೂಡ ಕಾಯ್ತಾ ಇದೆ ಯಾವಾಗ ಸಿಗ್ತದೆ ಅಂತ. ಕಟ್ಟೆಗಚ್ಚಿಗೆ ಸಿಗುತ್ತಿಲ್ಲ. ನೋಡಿ, ಟೋಟಲ್ 3,000 ರೂಪಾಯಿ ಮೀನು ತಂದಿದ್ದಾರೆ. ನೋಡಿ, 3,000 ರೂಪಾಯಿ. ನೋಡಿ ಗೈಸ್, ಮೀನನ್ನೇ ತಿಂದು ಬಿಟ್ಟಿದೆ. women ನೋಡಿ, ಮೀನಿನೊಳಗಡೆ ನೋಡಿ, ಇಲ್ಲಿ ಅತ್ತೆ ಮತ್ತೆ ಸೊಸೆ ಮೀನು ಕಟ್ ಮಾಡ್ತಾ ಇದ್ದಾರೆ. ಅತ್ತೆ ಸರಿ ಮಾಡ್ತಾ ಇದ್ದಾರೆ, ಸೊಸೆ ನೋಡಿ ಎಂತ ಮಾಡ್ತಾರೆ ಅವರಿಗೆ ಗೊತ್ತು. ಕಟ್ಟು ಸಾಗುದಿಲ್ಲ. कैसा लगा मेरा मजाक? ಮೀನೆಲ್ಲ ಕಟ್ ಮಾಡಿ ಆಯ್ತು. ಈಗ ಅಮ್ಮ ಪತ್ರೊಡೆಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಅಪ್ಪ ಇಷ್ಟು ಚಂದ ಕಟ್ ಮಾಡಿದ್ದಾರೆ ಮೀನನ್ನ. ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಪತ್ರೊಡೆಗೆ.
ಅಮ್ಮ ತೆಂಗಿನಕಾಯನ್ನು ಕಟ್ ಮಾಡ್ತಾ ಇದ್ದಾರೆ, ಹುಡಿತಾ ಇದ್ದಾರೆ. ಇದು ಪತ್ರೊಡೆಯ ಎಲೆ. ಇದಕ್ಕೆಂತ ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಇವಾಗ ಅಕ್ಕಿ, ಅದಕ್ಕೆ ಉಪ್ಪು ಮತ್ತೆ ಕೆಂಪು ಮೆಣಸು ಹಾಕಿ ಗ್ರೈಂಡ್ರಲ್ಲಿ ಹಾಕಿದ್ದಾರೆ. ನಾವು ಈಗ ಪತ್ರೊಡೆ ಮಾಡ್ತಿದ್ದೇವೆ. ಇದು ಕನ್ನಡದಲ್ಲಿ ಕೆಸುವಿನ ಎಲೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ತೇವಿನ ಹೀರೆ ಅಂತ ಹೇಳ್ತಾರೆ. ಇದನ್ನು ಸಣ್ಣಾಗಿ ಇದು ಮಾಡಿ ಕೊಚ್ಚಿ ಅಮ್ಮನಿಗೆ ಆಕ್ಚುಲಿ ಕನ್ನಡ ಅಷ್ಟು ಸರಿಯಾಗಿ ಬರುದಿಲ್ಲ, ದಯವಿಟ್ಟು ಕ್ಷಮಿಸಿ. ಅವ್ರು ನೆಕ್ಸ್ಟ್ ತುಳುವಲ್ಲಿ ಮಾತಾಡ್ತಾರೆ. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ಮಾಡುದಂತ. ಈ ಎಲೆಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾವು ಗ್ರೈಂಡ್ ಮಾಡಿದ ಹಿಟ್ಟಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಮತ್ತೆ ಪಕ್ಕದಲ್ಲಿ ಪ್ಲೇಟ್ ಅಲ್ಲಿ ಇಟ್ಟಿದಾರಲ್ಲ ಮಸಾಲ, ಅದು ಪತ್ರೊಡೆಗೆ ಕರಿ ಮಾಡ್ತಾರಲ್ಲ ಅದಕ್ಕೆ ಇಟ್ಟದ್ದು. ಅದು ಮಿಕ್ಸ್ ಮಾಡಿದ ನಂತರ ಹಿಟ್ಟನ್ನ ಒಂದು ಎಲೆಗೆ ಅದನ್ನ ಸವರ್ಬೇಕು. ಸವರಿ ಆದ್ಮೇಲೆ ಅದನ್ನ ಪತ್ರೊಡೆಯನ್ನ ಮಡಿಚಿ ಪಾತ್ರೆಯಲ್ಲಿ ಇಟ್ಟು ಒಲೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ಬೇಕು. ತಿನ್ನಲು ತುಂಬಾ ಇಷ್ಟ. ನನ್ನ ಮಗ ಮತ್ತು ಸೊಸೆ ಬಂದಿದ್ದಾರೆ ಹೊರದೇಶದಿಂದ, ಅವರಿಗೆ ಇದೆ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನೀಗ ಮಾಡ್ತಿದ್ದೇನೆ. ಇದು ನಮ್ಮೆಲ್ಲರ ಫೇವರೇಟು. ನೀವು ಕೂಡ ಮಾಡಿ ಇದರ ರುಚಿಯನ್ನು ನೋಡಿ ಹೇಗೆ ಉಂಟಂತ. ಬೇಯಿಸಿ ಆದ ನಂತರ ಅದನ್ನು ಕಟ್ ಮಾಡಬೇಕು ಸಣ್ಣ ಸಣ್ಣ ಪೀಸ್ ಆಗಿ. ಅಮ್ಮ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದಾರೆ. ಆದ ನಂತರ ಅದಕ್ಕೆ ಮಸಾಲ ಕಳೆದು ಮಸಾಲಕ್ಕೆ ಮಿಕ್ಸ್ ಮಾಡುದು. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದೀರಾ? ಈಗ ನಾವು ಎದ್ದಿದ್ದಷ್ಟೇ, ಬ್ರಷ್ ಎಲ್ಲ ಆಯಿತು. ಈಗ ಅಮ್ಮ ಚಾಗೆ ಪತ್ರೊಡೆ ತಂದು ಕೊಟ್ಟರು. ಹೇಗಿದೆ ಟೇಸ್ಟ್ ಮಾಡೋಣ. ಹೇಗಿದೆ ಹೇಳಿ ಬಾಯಮ್ಮ. ನೋಡಿದ್ರಲ್ಲ ಗೈಸ್ ಇವತ್ತಿನ ವ್ಲಾಗ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವ್ಲಾಗ್ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವು ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ನಮ್ಮ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀವಿ. ಈ ವ್ಲಾಗ್ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.